ಬೆಳ್ಳಂಬೆಳಗ್ಗೆ ಬಂಡಾಯದ ಬಾವುಟ, ಮಧ್ಯಾಹ್ನ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ, ಸಿಡಿದೆದ್ದ ರಾಮುಲು ಬೆನ್ನಿಗೆ ಬಳ್ಳಾರಿ ಜನಸಾಗರ. ಅಂತೂ ಶ್ರೀರಾಮುಲು ಬಂಡಾಯದ ಬಾವುಟ ಹಾರಿಸಿ ಪಕ್ಷೇತರರಾಗಿ ಬಳ್ಳಾರಿ ಗ್ರಾಮೀಣ ಅಖಾಡಕ್ಕೆ ಧುಮುಕಿದ್ದಾರೆ. ಬಳ್ಳಾರಿ ಶಾಸಕರು, ಸಂಸದರು ಸೇರಿದಂತೆ ಬೆಂಬಲಿಗರ ದಂಡೆ ಸಿಡಿದೆದ್ದ ರಾಮುಲು ಬೆನ್ನಿಗೆ ನಿಂತಿದೆ. ಹಾಗಾದರೆ ಬನ್ನಿ ಇವತ್ತಿನ ಈ ಎಲ್ಲ ಬೆಳವಣಿಗೆ ನೋಡ್ಕೊಂಡು ಬರೋಣ ಈ ವರದಿಯಲ್ಲಿ. ಬೆಳ್ಳಂಬೆಳಗ್ಗೆ ಬಂಡಾಯದ ಬಾವುಟ. ಬೆಳ್ಳಂಬೆಳಗ್ಗೆ ಬಳ್ಳಾರಿ ಬಿಜೆಪಿ ಕಚೇರಿ ಮುಂದೆಯೇ ಸ್ವಾಭಿಮಾನಿ ರಾಮುಲು ಎಂಬ ಬಂಡಾಯದ ಬಾವುಟ ಹಾರಾಡ್ತಾ ಇತ್ತು. ಇದೇನೆ ರಾಮುಲು ಪಕ್ಷೇತರರಾಗಿ ಕಣಕ್ಕಿಳಿಯುತ್ತಾರೆಂಬ ಸೂಚನೆಯಾಗಿತ್ತು. ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ. ಅಂದುಕೊಂಡಂತೆ ಶ್ರೀರಾಮುಲು ಬಿಜೆಪಿಗೆ ಗುಡ್ ಬೈ ಹೇಳಿ ಪಕ್ಷೇತರರಾಗಿ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಅಕ್ರಮ ಗಣಿಗಾರಿಕೆಯಲ್ಲಿ ತಮ್ಮ ಹೆಸರು ಕೇಳಿಬಂದ ಹಿನ್ನೆಲೆಯಲ್ಲಿ ನೊಂದ ಶ್ರೀರಾಮುಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ವರದಿಯಲ್ಲಿ ನನ್ನ ಹೆಸರು ಪ್ರಸ್ತಾಪಿಸಿರುವುದರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿದೆ. ಇದರಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಶ್ರೀರಾಮುಲು ಸಮರ್ಥಿಸಿಕೊಂಡಿದ್ರು. ಬಳಿಕ ಬಿಜೆಪಿ ಎಷ್ಟೇ ಗೋಗರೆದ್ರೂ ಕೂಡ ರಾಜೀನಾಮೆಯನ್ನ ವಾಪಸ್ ಪಡೆಯಲೇ ಇಲ್ಲ. ಅಂದುಕೊಂಡಂತೆ ರಾಮುಲು ಇವತ್ತು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಸಂಪೂರ್ಣವಾಗಿ ಎಲ್ಲ ನೋವುಗಳನ್ನು ನುಂಗಿಕೊಂಡು ಎಲ್ಲ ಕಷ್ಟಗಳನ್ನು ಮರೆತು ಇವತ್ತು ಸಂಪೂರ್ಣವಾಗಿ ನಾನು ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ. ಈ ನಿರ್ಧಾರಕ್ಕೂ ಮುನ್ನ ರಾಮುಲು ನಿನ್ನೆ ಹೈದರಾಬಾದಿನ ಚಂಚಲಗೂಡ ಜೈಲಿಗೆ ತೆರಳಿ ತನ್ನ ಆಪ್ತ ಮಿತ್ರ ಜನಾರ್ದನ ರೆಡ್ಡಿ ಜೊತೆ ಚರ್ಚಿಸಿದ್ದಾರೆ. ಬಳ್ಳಾರಿಯ ಶಾಸಕರು, ಸಂಸದರು ಮತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ರಾಮುಲು ಹಿಂದೆ ಬೆಂಬಲಿಗರ ದಂಡು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಶ್ರೀರಾಮುಲು ಕೌಲ್ ಬಜಾರ್ನಲ್ಲಿರುವ ದರ್ಗಾ, ಕನಕದುರ್ಗಮ್ಮ ದೇವಸ್ಥಾನ ಹಾಗೂ ಕೋಟೆ ಮಲ್ಲೇಶ್ವರ ದೇವಾಲಯಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ರಾಮುಲು ಜೊತೆ ಬಳ್ಳಾರಿ ಜಿಲ್ಲೆಯ ಶಾಸಕರು, ಸಂಸದರು, ಪಕ್ಷೇತರ ಶಾಸಕ ಗೂಳಿಹಟ್ಟಿ ಶೇಖರ್ ಸೇರಿದಂತೆ ಸಾವಿರಾರು ಬೆಂಬಲಿಗರ ದಂಡೆ ಅವರ ಬೆನ್ನಿಗೆ ನಿಂತಿದೆ. ಇದೇ ವೇಳೆ ಬಿಜೆಪಿಯಿಂದ ಯಾರನ್ನೂ ಕಣಕ್ಕಿಳಿಸಬಾರದು ಎಂದು ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅವರಿಗೆ ಮನವಿ ಮಾಡಿದರು. ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಹಂಗಾಗಿ ಇವತ್ತು ನಾವು ಚುನಾವಣೆಯಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾವು ನಿಲ್ಲುತ್ತಾ ಇದ್ದೀವಿ, ಸ್ವತಂತ್ರ ಅಭ್ಯರ್ಥಿಯಾಗಿ. ತಾವು ಇದಕ್ಕೆ ಒಬ್ಬ ಅಭ್ಯರ್ಥಿಯನ್ನ ಹಾಕ್ಲಾರ್ದಂಗೆ ನಮಗೆ ಒಂದು ಬೆಂಬಲ ಕೊಡಬೇಕು. ಮುಂದಿನ ಇದನ್ನ ನಾವು ಎಲ್ಲರೂ ಕುತ್ಕೊಂಡು ಆಲೋಚನೆ ಮಾಡಿ ನಾವು ನಿರ್ಧಾರ ತಗೊಂತೀವಿ ಅಂತೇಳಿ ಕೂಡ ಅವರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಒಟ್ಟಾರೆ ಬಳ್ಳಾರಿ ಅಖಾಡವಂತೂ ಭರ್ಜರಿಯಾಗಿ ರಂಗೇರುವ ಎಲ್ಲಾ ಲಕ್ಷಣಗಳು ಆಗಲೇ ಶುರುವಾಗಿವೆ. ಇದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಸರ್ಕಾರದ ಅಸ್ತಿತ್ವಕ್ಕೆ ರಾಮುಲು ಬಂಡಾಯವೇ ಮುಳುವಾಗುವ ಸ್ಪಷ್ಟತೆಯಂತೂ ಪರಿಪಕ್ವವಾಗಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ವಾರ್ತೆ, ಬಳ್ಳಾರಿ. ಇನ್ನು ಪಕ್ಷ ತ್ಯಜಿಸಿರುವ ಕುರಿತು ರಾಷ್ಟ್ರಾಧ್ಯಕ್ಷ ಅಂದರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಹಾಗೂ ರಾಜ್ಯಾಧ್ಯಕ್ಷ ಈಶ್ವರಪ್ಪನವರಿಗೆ ಶ್ರೀರಾಮುಲು 3 ಪುಟಗಳ ಪತ್ರ ಬರೆದಿದ್ದಾರೆ. ಕಳೆದ 14 ವರ್ಷಗಳಿಂದ ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ಆದರೆ ಕೆಲವು ತಿಂಗಳಿಂದ ನನ್ನನ್ನು ನಡೆಸಿಕೊಂಡ ರೀತಿ ನನಗೆ ಸಾಕಷ್ಟು ನೋವನ್ನುಂಟು ಮಾಡಿದೆ. ಹೀಗಾಗಿ ಪಕ್ಷ ತ್ಯಜಿಸುವ ನಿರ್ಧಾರ ಮಾಡಿದ್ದೇನೆ. ನನ್ನ ಇಮೇಜ್ಗೆ ಧಕ್ಕೆ ತರಲಾಗಿದೆ. ರಾಜ್ಯ ಆಗುವ ಜಯಮಾನ ನನ್ನದಲ್ಲ. ಆದಷ್ಟು ಬೇಗನೆ ಪ್ರಾಥಮಿಕ ಸದಸ್ಯತ್ವದಿಂದ ನನ್ನನ್ನು ಮುಕ್ತಗೊಳಿಸಿ ಎಂದು ಅವರು ಪತ್ರದಲ್ಲಿ ಕೇಳಿಕೊಂಡಿದ್ದಾರೆ. ಇದು ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಮತ್ತು ರಾಜ್ಯಾಧ್ಯಕ್ಷ ಕೆ.ಎಸ್. ಈಶ್ವರಪ್ಪನವರಿಗೆ ಶ್ರೀರಾಮುಲು ಬರೆದಿರುವ ಪತ್ರ. ಈ 3 ಪುಟಗಳ ಪತ್ರದಲ್ಲಿ ಹಲವು ಅಂಶಗಳಿವೆ. ಮುಖ್ಯವಾಗಿ 14 ವರ್ಷಗಳಿಂದ ದುಡಿದಿರುವ ರೀತಿ, ಅದಾದ ನಂತರ ನನ್ನನ್ನು ನಡೆಸಿಕೊಂಡಂದರೆ ಶ್ರೀರಾಮುಲು ಅವರು ನಡೆಸಿಕೊಂಡ ರೀತಿ, ಹೀಗಾಗಿ ಅವರಿಗೆ ನೋವಾಗಿರೋ ಬಗ್ಗೆ ಮತ್ತು ಹೀಗಾಗಿ ಇದೇ ಕಾರಣದಿಂದಾಗಿ ಪಕ್ಷ ತ್ಯಜಿಸುವ ನಿರ್ಧಾರ ಕೈಗೊಂಡಿರೋ ಬಗ್ಗೆ ಅವರು ಬರೆದಿದ್ದಾರೆ. ಜೊತೆಗೆ ಆದಷ್ಟು ಬೇಗನೆ ಪ್ರಾಥಮಿಕ ಸದಸ್ಯತ್ವದಿಂದ ನನ್ನನ್ನು ಮುಕ್ತಗೊಳಿಸಿ ಎಂದು ಅವರು ಈ ಪತ್ರದಲ್ಲಿ ಕೇಳಿಕೊಂಡಿದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಸಚಿವ ಶ್ರೀರಾಮುಲು ಅವರನ್ನು ಬಿಜೆಪಿಯಿಂದ
ಉಚ್ಚಾಟಿಸಲಾಗಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ನಿರ್ಧಾರ ಕೈಗೊಳ್ಳಲು ರಾಮುಲು ಸ್ವತಂತ್ರರು, ಆದರೆ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡುವವರನ್ನು ಉಚ್ಚಾಟಿಸುವುದು ಪಕ್ಷದ ನಿಯಮ, ಹಾಗೆಯೇ ಇದು ಶ್ರೀರಾಮುಲು ಅವರಿಗೆ ಕೂಡ ಅನ್ವಯಿಸುತ್ತೆ ಎಂದು ಹೇಳಿದರು. ರಾಮುಲು ವಿರುದ್ಧ ಪಕ್ಷದ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ನಾಳೆ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೂಡ ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿವೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಪಕ್ಷೇತರರಾದಂಥ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡುವಂಥ ಪ್ರಶ್ನೆ ಇಲ್ಲ. ಕೇವಲ ಬಳ್ಳಾರಿ ಅಲ್ಲ, ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾವುದೇ ಉಪಚುನಾವಣೆ ಬಂದರೂ ಕೂಡ ನಾವು ಪಕ್ಷೇತರ ಬೆಂಬಲ ಕೊಡಲ್ಲ. ನಾವು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ನಾವು ಆಗ್ತೇವೆ. ಹೀಗಾಗಿ ಶ್ರೀರಾಮುಲು ಅವರಿಗೆ ಬೆಂಬಲವನ್ನು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ಬಿಜೆಪಿ ಅಭ್ಯರ್ಥಿನ ಇವತ್ತು ಮಧ್ಯಾಹ್ನ ಚುನಾವಣಾ ಸಮಿತಿ ಕೂತ್ಕೋತೀವಿ, ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿನ ಅಂತಿಮ ಮಾಡ್ತೇವೆ. ಅವರೇನೋ ಪಕ್ಷೇತರ ಸ್ಪರ್ಧೆ ಮಾಡಿದ್ರೆ ಅವ್ರ ಪಕ್ಷದ ಉಚ್ಚಾಟನೆ ಮಾಡೇ ಮಾಡ್ತೀವಿ. ಇದು ಸಾಫ್ಟ್ ಕಾರ್ನ ಪ್ರಶ್ನೆ ಇಲ್ಲ. ಆದರೆ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತ ಅವರು ಇವರು ಪ್ರಶ್ನೆ ಇಲ್ಲ. ಯಾರು ಬಿಜೆಪಿ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೋ ಇಡೀ ದೇಶದಲ್ಲದು, ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅಲ್ಲ. ಬಿಜೆಪಿ ವಿರುದ್ಧವಾಗಿ ಸ್ಪರ್ಧೆ ಮಾಡುವಂಥ ವ್ಯಕ್ತಿ ಅಕಸ್ಮಾತ್ ಬಿಜೆಪಿ ಸದಸ್ಯನಾಗಿದ್ದರೆ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಪದ್ಧತಿನೇ. ಇದರಲ್ಲಿ ಶ್ರೀರಾಮುಲು ಬಗ್ಗೆ ವೈಯಕ್ತಿಕವಾಗಿ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಇನ್ನು ನಿನ್ನೆ ಜೈಲಿನಿಂದ ಬಿಡುಗಡೆಯಾದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಬಳಿಕ ಯಡಿಯೂರಿಗೆ ತೆರಳಿ ಮನೆ ದೇವರು ಸಿದ್ಧಲಿಂಗೇಶ್ವರನಿಗೆ ದೀರ್ಘದಂಡ ನಮಸ್ಕಾರ ಹಾಕಿದರು. ಈ ವೇಳೆ ಸಚಿವರು ಮತ್ತು ಶಾಸಕರ ದಂಡೆ ಯಡಿಯೂರಪ್ಪನವರ ಜೊತೆಗಿತ್ತು. ಇಪ್ಪತ್ನಾಲ್ಕು ದಿನಗಳ ಜೈಲು ವಾಸದ ಬಳಿಕ ಮಾಜಿ ಸಿಎಂ ಯಡಿಯೂರಪ್ಪ ಹೊರಬಂದಿದ್ದಾರೆ. ಅಷ್ಟರಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಈಗ ಯಡಿಯೂರಪ್ಪ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಅವರ ಮುಂದಿನ ರಾಜಕೀಯ ನಡೆ ಏನು ಎಂಬುದೇ ಎಲ್ಲರಿಗೂ ಕುತೂಹಲ. ಜೈಲಿನಿಂದ ಬಿಡುಗಡೆ ಆಗಿದ್ದೇ ತಡ ಅವರು ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದ ಪಡೆದರು. ಬೆಂಗಳೂರಿನಿಂದ ತಮ್ಮ ಬೆಂಬಲಿಗರ ಜೊತೆ ವೋಲ್ವೋ ಬಸ್ನಲ್ಲಿ ಬಂದ ಯಡಿಯೂರಪ್ಪ ಅವರಿಗೆ ಟೋಲ್ಗೇಟ್ ಬಳಿಯೇ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಮಠಕ್ಕೆ ತೆರಳಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಈ ವೇಳೆ ಮಾತನಾಡಿದ ಅವರು, ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಲು ವಿರೋಧ ಪಕ್ಷಗಳು ಒಂದು ರೀತಿಯಲ್ಲಿ ಕಾರಣವಾಗಿವೆ. ಆದರೆ ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲ್ಲ, ಜನರೇ ಎಲ್ಲವನ್ನ ಗಮನಿಸುತ್ತಾರೆ ಅಂದ್ರು. ಬಹುಶಃ ಇದೇ ವೇಗದಲ್ಲಿ ಯಡಿಯೂರಪ್ಪ ಮುಂದೆ ಹೆಜ್ಜೆ ಇಟ್ಟರೆ ನಮಗೆ ಬೇರೆ ಅವಕಾಶಗಳು ಸಿಗೋದಿಲ್ಲ ಅಂಥೇಳಿ ಎಲ್ಲ ಪಕ್ಷದವರು ಚಿಂತನೆ ಮಾಡೋದ್ರೇನೋ ಗೊತ್ತಿಲ್ಲ. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡೋದರಲ್ಲಿ ಒಂದು ರೀತಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ನಾನಿವತ್ತು ನಿರ್ಧಾರ ಮಾಡಿದ್ದೇನೆ, ಯಾವ ಕಾರಣಕ್ಕೂ ಪ್ರತಿಪಕ್ಷದವ್ರನ್ನ ಅವರಿದಕ್ಕೆ ಕಾರಣ ಅಂತೇಳಿ ಟೀಕೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಅವರಿಗೆ ನನ್ನನ್ನು ಹಿನ್ನಡೆ ಮಾಡೋದ್ರಿಂದ, ಈ ರೀತಿ ನನ್ನನ್ನು ಸಂಕಷ್ಟಕ್ಕೆ ಸಿಕ್ಕಿಸೋದ್ರಿಂದ ಅವ್ರಿಗೆ ಸಮಾಧಾನ ತೃಪ್ತಿ ಸಿಗೋದಾದರೆ ರಾಜ್ಯದ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಳಿಕ ಸಿದ್ಧಗಂಗಾ ಮಠದಿಂದ ನೇರವಾಗಿ ಯಡಿಯೂರಿಗೆ ತೆರಳಿ ತಮ್ಮ ಮನೆ ದೇವರು ಸಿದ್ಧಲಿಂಗೇಶ್ವರನ ದರ್ಶನ ಪಡೆದರು. ಈ ಮಧ್ಯೆ ಯಡಿಯೂರಪ್ಪಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕೆಂಬ ಬೇಡಿಕೆ ಹೆಚ್ಚತೊಡಗಿದೆ. ಬಿಎಸ್ವೈ ಆಪ್ತರಾದ ಸಚಿವ ರೇಣುಕಾಚಾರ್ಯ, ಮುರುಗೇಶ್ ನಿರಾಣಿ, ಬೊಮ್ಮಾಯಿ ಸೇರಿದಂತೆ ಹಲವು ಸಚಿವರು ಮತ್ತು ಶಾಸಕರು ಈ ಬಗ್ಗೆ ಆಕಾಂಕ್ಷೆ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಎಲ್ಲ ಕಡೆ ಯಡಿಯೂರಪ್ಪ ನಾಯಕತ್ವಕ್ಕೆ ಒಲವು ವ್ಯಕ್ತಪಡಿಸಿದೆ. ಯಡಿಯೂರಪ್ಪನವರ ಅಭಿಮಾನಿಗಳು, ಆಪ್ತರು, ಸಚಿವರು, ಶಾಸಕರು, ಮುಖಂಡರು ಸೇರಿ ನಿರ್ಧಾರ ಮಾಡ್ತೀವಿ. ಇವತ್ತು ಸಂಘಟನೆಗೆ ನಮ್ಮ ನಾಯಕರ ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ 150ಕ್ಕೆ ಹೆಚ್ಚು ಸ್ಥಾನ ಖಂಡಿತ ಆಯ್ಕೆ ಆಗುತ್ತೆ. ಅಂತೂ ಬಿಎಸ್ವೈ ಬಿಡುಗಡೆಯಾಗಿದೆ. ಆದರೆ ಅವರ ಮುಂದಿನ ಚಾಣಾಕ್ಷ ನಡೆ ಏನು ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.